ಇಟ್ಕೊಂಡು ಲಕ್ಕಿ ಡಿಪ್ ನಲ್ಲಿ ಯಾರಿಗೆ ಲಕ್ಕಿ ಹೆಸರು ಬರ್ತದೆ ಮೊದಲನೇ ಬಹುಮಾನವಾಗಿ ಜೀವನ್ ಗೋಲ್ಡ್ ಕಂಪನಿಯಿಂದ ಚಿನ್ನದ ನಾಣ್ಯ, ಅದೇ ರೀತಿಯಾಗಿ ಎರಡನೇ ಬಹುಮಾನವಾಗಿ ಪೆಪ್ಸ್ನ ಮ್ಯಾಟ್ರಸ್ ನಿಂದ ಉಡುಗೊರೆ ನೀಡುವಂತಹ ಕೆಲಸವನ್ನು ಮಾಡಲಾಗ್ತದೆ. ಇದೀಗ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀವತ್ಸ ಅವರು ಲಕ್ಕಿ ಡಿಪ್ ನ ಮೊದಲ ಲಕ್ಕಿ ವಿನ್ನರ್ ನ ಹೆಸರನ್ನ ತೆಗಿತಾ ಇದ್ದಾರೆ. ಸೊ ಇದು ಬೆಳಗಿನಿಂದ 5ನೇ ಡ್ರಾ. ಮೊದಲ ಹೆಸರು ಬಂದಿದೆ. ಶಾಸಕರ ಹೆಸರನ್ನ ಘೋಷಣೆ ಮಾಡಬೇಕು. ಅವರಿಗೆ ಪ್ರಿಯವಾದಂತಹ ಹೆಸರೇ ಮಾರುತಿ. ಶಾಸಕರಂತಹ ಶ್ರೀವತ್ಸ ಹಾಗೂ ಜೀವನ್ ಗೋಲ್ಡ್ ಕಂಪನಿಯ ಸೀಮಾ ಅವರು ಈ ಒಂದು ಲಕ್ಕಿ ಡಿಪ್ ನ ಲಕ್ಕಿ ಡ್ರಾ ಬಹುಮಾನವನ್ನ ನೀಡಬೇಕು ಅಂತೇಳಿ ಈ ಒಂದು ಎಕ್ಸ್ಪೋನ ಲಕ್ಕಿ ಡ್ರಾ 5ನೇ ಲಕ್ಕಿ ಡ್ರಾ ಜೀವನ್ ಗೋಲ್ಡ್ ಕಂಪನಿಯ ಚಿನ್ನದ ನಾಣ್ಯದ ವಿಜೇತರು ಶ್ವೇತಾ ಇರುವಂತದ್ದು 5ನೇ ಡ್ರಾ. ಶಾಸಕ ಶ್ರೀವತ್ಸ ಅವರು ಹಾಗೆ ಸೀಮಾ ಅವರು ಜೀವನ್ ಗೋಲ್ಡ್ ಕಂಪನಿಯ ಸೀಮಾ ಅವರು ಅದನ್ನ ಶ್ವೇತಾ ಅವರಿಗೆ ನೀಡ್ತಾ ಇರುವಂತದ್ದು. ಪ್ರತಿ ಗಂಟೆಗೊಮ್ಮೆ ಲಕ್ಕಿ ಡ್ರಾ ನಡೀತಾ ಇರುವಂತದ್ದು. ಒಂದು ಜೀವನ್ ಗೋಲ್ಡ್ ಕಂಪನಿಯ ಚಿನ್ನದ ನಾಣ್ಯ, ಅದೇ ರೀತಿಯಾಗಿ ಪೆಪ್ಸ್ ಮ್ಯಾಟರ್ಸ್ ನ ಉಡುಗೊರೆ. ಸಾಗರ್ ಆ ಒಂದು ಪೆಪ್ಸ್ ಮ್ಯಾಟರ್ಸ್ ನ ಉಡುಗೊರೆಯನ್ನ ವಿಜೇತರಾಗಿದ್ರು. ಇದೀಗ ಜೀವನ್ ಗೋಲ್ಡ್ ಕಂಪನಿಯ ಚಿನ್ನದ ನಾಣ್ಯದ ವಿಜೇತರು ಚಿನ್ನದ ನಾಣ್ಯದ ವಿಜೇತರಿಗೆ ಬಹುಮಾನ ವಿತರಿಸಿದಂತಹ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀವತ್ಸ ಹಾಗೂ ಚಿರಾಗ್ ಆಡ್ಸ್ ನ ವಿವೇಕ್ ಅವರಿಗೆ ಧನ್ಯವಾದಗಳು. ಚಿನ್ನದ ನಾಣ್ಯವನ್ನು ನೀಡಿದಂತಹ ಜೀವನ್ ಗೋಲ್ಡ್ ಕಂಪನಿಯ ಸೀಮಾ ಅವರಿಗೂ ಸಹ ಧನ್ಯವಾದಗಳು. ಸಾಂಸ್ಕೃತಿಕ ನಗರಿಯಲ್ಲಿ TV9 ಆಗ್ತಾರಂತ ಎಕ್ಸ್ಪೋ ಹೇಗಿತ್ತು ತಾವು ಹೋಗಿ ನೋಡಿದ್ರೆ? ಭಾಳ ಸಂತೋಷ ಅಂತ ಅನ್ನಿಸ್ತಾ ಇದೆ. ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಅಂದರೆ ನನ್ನ ವಿಧಾನಸಭಾ ಕ್ಷೇತ್ರದ ನನ್ನ ಆಫೀಸ್ ಹತ್ರನೇ ಇರುವಂಥ ರಾಜೇಂದ್ರ ಭವನದಲ್ಲಿ TV9 ಅವರ ನೇತೃತ್ವದಲ್ಲಿ ಒಂದು ರಿಯಲ್ ಎಸ್ಟೇಟ್ ಎಕ್ಸ್ಪೋದು ನಡೀತಾ ಇರೋಂಥ ಕಾರ್ಯಕ್ರಮ ನೋಡಲಿಕ್ಕೆ ಅಂತ ಬಂದಿದೆ. ಭಾಳ ಸಂತೋಷ ಅಂತ ಅನ್ನಿಸ್ತಿದೆ. ತುಂಬ ಎನ್ಕ್ವೈರೀಸ್ ಇದೆ ಅಂತ ಹೇಳಿದ್ರು. 24 ಸ್ಟಾಲ್ಗಳಿದೆ. ಎಲ್ಲ ಕಡೆ ಎಲ್ಲ ಏನು ಯಾರ್ಯಾರು ಹಾಕ್ಕೊಂಡಿದ್ದಾರೋ ಅವರೆಲ್ಲರೂ ಭಾಳ ಸಂತೋಷದಿಂದ ಬೆಳಗ್ಗೆಯಿಂದ ಮೈಸೂರು ಜನ ಬರ್ತಾ ಇದ್ದಾರೆ. ಎನ್ಕ್ವೈರೀಸ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳಿದ್ರು. ಭಾಳ ಸಂತೋಷ ಅಂತ ಅನ್ನಿಸ್ತಾ ಇದೆ. ಏನಂದರೆ TV9 ಇದಕ್ಕೆ ಸೇರಿಕೊಂಡಿರೋದ್ರಿಂದ ಈ ಎಕ್ಸಿಬಿಷನ್ನು ಎಕ್ಸ್ಪೋ ಚೆನ್ನಾಗಾಗಿದೆ ಅಂತ ಗೊತ್ತಾಗ್ತಿದೆ. ಯಾಕೆಂತ ಹೇಳಿದ್ರೆ TV9 ಅಂದರೆ ನಿಖರವಾದಂಥ ಮಾಹಿತಿ, ಒಳ್ಳೆ ಮಾಹಿತಿ, ಸಮರ್ಪಕ ಮಾಹಿತಿ ಏನು ಕೊಟ್ಟರು ಸುಳ್ಳಿರಲ್ಲ ಅನ್ನೋದು ಜನಗಳಿಗೆ ನಂಬಿಕೆಗೆ ಅರ್ಹವಾಗಿದೆ. ಆ ಹಿನ್ನೆಲೆಯಲ್ಲಿ TV9 ಜೊತೆ ಇದು ನಡೀತಾ ಇರೋ ಕಾರಣಕ್ಕೆ TV9 ಇದನ್ನು ಮುಂದಾಳತ್ವ ತೊಗೊಂಡಿರೋ ಕಾರಣಕ್ಕೆ ಇವತ್ತು ಮೈಸೂರಿನ ಜನತೆ ಬರ್ತಾ ಇದ್ದಾರೆ. ನಾಳೆನೂ ಇರುತ್ತೆ, ದಯಮಾಡಿ ನಾಳೆ ಬನ್ನಿ. ಇವತ್ತು ಇನ್ನೊಂದು ವಿಶೇಷ ಅಂದರೆ ಲಕ್ಕಿ ಡಿಪ್ ಎತ್ಸಿದ್ರು ಇಲ್ಲೇ. ಸೊ 6ನೇ ಬಹುಮಾನದ ಕಾರ್ಯಕ್ರಮದಲ್ಲಿ ನಾನಿದ್ದೆ. ಖುಷಿ ಅಂತ ಅನ್ನಿಸ್ತು. ಚೆನ್ನಾಗಾಗಿದೆ. ಜನ ಬನ್ನಿ ನೋಡಿ ಮನಮಟ್ಟು ಅಂತಿದೆ. ನೀವೇನಾದರೂ ರಿಯಲ್ ಎಸ್ಟೇಟ್ ತೊಗೋಬೇಕು, ವಿಲ್ಲಾಸ್ ತೊಗೋಬೇಕು, ಸೈಟ್ಸ್ ತೊಗೋಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇದ್ದೀರಿ, ಬನ್ನಿ ಅನ್ನುವಂಥ ಕರೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ.